ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ಗಿಡನೆಲ್ಲ ಕಿತ್ಕೊಂಡು ಹೋಗೋಕ್ಕೆ ಅಂತ ಆಂಟಿ ಬಂದಿದ್ದರು. ಅಂದರೆ ಸಸಿಗಳು ಯಾವ ಥರ ಚಿಕ್ಕ ಚಿಕ್ಕ ಸಸಿಗಳು, ಕನಕಾಂಬರ ಸಸಿ ಮತ್ತು ಕಾಕಡ ಸಸಿ, ಆಮೇಲೆ ಸ್ವಲ್ಪ ಕರ್ಬೇವಿನ ಸಸಿ ಬೇಕಿತ್ತಂತೆ. ಅದನ್ನೆಲ್ಲ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದರು. ಅದಕ್ಕೆ ಬೇರು ಬರಲಿ ಅಂದ್ಬಿಟ್ಟು ಚೆನ್ನಾಗಿ ಕಿತ್ಕೊಳ್ಳೋಕ್ಕೆ ಅಂತ ಬಂದಿದ್ದರು. ಬೇರು ಬಂತು ಒಂದು, ಅದನ್ನು ಕೊಟ್ಟು ಕಳಿಸ್ದೆ. ಆಮೇಲೆ ಸ್ವಲ್ಪ ಪೂಜೆ ಮಾಡೋದಿತ್ತು, ಅದಕ್ಕೋಸ್ಕರ ಸಾಯಂಕಾಲ ಆಗೋಗಿತ್ತಲ್ಲ. ನಮ್ಮ ಮನೆಯವ್ರು ಕೂಡ ಬೇಗ ಬಂದಿದ್ದರು. ಇವತ್ತು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬಾಗಿಲಿಗೆಲ್ಲ ನೀರು ಹಾಕೋಣ ಅಂತ ಹಾಕ್ತಾಯಿದ್ದೆ. ನನ್ನ ಮಕ್ಳುಗಳು ಇಲ್ಲೇ ಆಟ ಆಡ್ತಾಯಿದ್ರು. ಅವರು ಜಾಗನೇ ಬಿಡ್ತಿರ್ಲಿಲ್ಲ, ಅಷ್ಟಾಗಿ ಆಟ ಆಡ್ತಾನೇ ಇದ್ದರು. ಆಮೇಲೆ ನಾನು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಫಸ್ಟಿಗೆ ಸಿಂಪಲ್ಲಾಗಿ ರಂಗೋಲಿ ಹಾಕೋಣ, ಚಿಕ್ಕದಾಗೆ ಇರಲಿ ಅಂದ್ಬಿಟ್ಟು ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅಲ್ಲಿ ಯಾಕೆ ಹಾಕಿಲ್ಲ ಅಂದರೆ ಅಲ್ಲೂ ಕೂಡ ಹಾಕ್ತೀನಿ, ಹಬ್ಬದಲ್ಲಿ ಯಾವಾಗಾದರೂ ಹಾಕ್ತೀನಿ. ಅಂದರೆ ಮಳೆ ಇಲ್ಲದೆ ಇರೋ ಟೈಮಲ್ಲಿ ಅಲ್ಲಿ ಹಾಕ್ಬೋದು. ಮಳೆ ಬಿದ್ದಾಗ ಸುಮ್ಮನೆ ರಂಗೋಲಿ ಎಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಹಾಕಿಲ್ಲ. ನೆನ್ನೆ ಎಲ್ಲ ಜೋರಾಗೆ ಮಳೆ ಹುಯ್ತಿತ್ತು, ಅದಕ್ಕೋಸ್ಕರ ಅಂತ ಇವತ್ತು ಇಲ್ಲೇ ಸಿಮೆಂಟ್ ಮೇಲೆ ಹಾಕೋಣ ಅಂದ್ಬಿಟ್ಟು ಸಿಮೆಂಟ್ ಮೇಲೆ ಹಾಕ್ತಾಯಿದ್ದೀನಿ ಚಿಕ್ಕದಾಗೆ. ಇದು ರಂಗೋಲಿ ಬಂದ್ಬಿಟ್ಟು 5ರಿಂದ 1 ಚುಕ್ಕಿ ರಂಗೋಲಿ. ತುಂಬಾ ಸಿಂಪಲ್ಲಾಗಿ ಹಾಕ್ಬೋದು. ನೋಡಿ, ಈ ಥರ ಫಸ್ಟ್ ಡಿಸೈನ್ ಮಾಡ್ಕೊಂಬಿಟ್ರೆ ಅದು ಯಾವ ಥರ ಚುಕ್ಕಿ ಇದೆಯೋ ಆ ಥರ ಹಿಂಗೆ ಜೋಡಿಸ್ಕೊಳ್ತಾ ಹೋದರೆ ಸಿಂಪಲ್ಲಾಗಿ ಈ ರಂಗೋಲಿನ ಹಾಕ್ಬೋದು. ಇದರಲ್ಲೇ 3-4 ಡಿಸೈನ್ ಮಾಡ್ಬೋದು. ನಾನು ಈ ಥರ ಆಗಲೇ ಹಾಕಿದ್ದೀನಿ, ಈ ಥರದ್ರಲ್ಲಿ 3-4 ಡಿಸೈನು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಅಲ್ಲಿ ನನ್ನ ವೀಡಿಯೋಸ್ನ ಚೆಕ್ ಮಾಡಿದ್ರೆ ಆ ರಂಗೋಲಿಯಲ್ಲಿ ಸಿಕ್ಕುತ್ತೆ ನಿಮಗೆ. ನೋಡಿ, ಈ ಥರ ರಂಗೋಲಿ ಇದಕ್ಕೆಲ್ಲ ಜಾಯಿನ್ ಮಾಡಿಕೊಂಡು ಲಾಸ್ಟಿಗೆ ಅಲ್ಲಿ ಸಿಂಪಲ್ಲಾಗಿ ಒಂದು ಬಾರ್ಡ್ರನ್ನ ಬರೆದ್ರೆ ರಂಗೋಲಿ ಅನ್ನೋದು ಫಿನಿಶ್ ಆಗುತ್ತೆ. ಮಳೆ ಇವತ್ತು ಕೂಡ ಬರೋ ಥರ ಇತ್ತು, ಅದಕ್ಕೋಸ್ಕರ ಅಂತ ಬೇಗ ರಂಗೋಲಿ ಹಾಕೋಣ. ರಂಗೋಲಿ ಹಾಕಿದ ತಕ್ಷಣ ಮಳೆ ಬಂದುಬಿಟ್ರೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ಸ್ವಲ್ಪ ಇದು ರಂಗೋಲಿ ಹಾಕಿರೋದು ಒಂದು 10 ನಿಮಿಷನಾದ್ರೂ ಇದ್ದರೆ ನಮಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನನಗೆ ಮಳೆ ಬಂದುಬಿಡುತ್ತೆ ಅಂತ ಬೇಗ ಹಾಕಿ ಬೇಗ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದೆಲ್ಲ ಮುಗಿಸಿ ಸ್ವಲ್ಪ ಹೊಲ್ತಕ್ಕೆ ಹೋಗಿ ಅದೇನೇನಾದ್ರು ನೋಡ್ಕೊಂಬರೋಣ ಅಂತ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಬೇಗ ರಂಗೋಲಿ ಹಾಕಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಅವರು ಮೇಕೆ ಮೇಯ್ಸ್ಕೊಬಂದರು. ಮೇಕೆನ ಮೇಯ್ಸ್ಕೊಬರಕ್ಕೆ ಹೋಗಿದ್ರು ಅವರು. ಅಂದರೆ ಇಲ್ಲೇ ಅಕ್ಕಪಕ್ಕದಲ್ಲೇ ಸೊಪ್ಪಿರುತ್ತಲ್ಲ, ಗರಿಕೆ ಹುಲ್ಲು ಜಾಸ್ತಿ ತಿನ್ನುತ್ತೆ ಮೇಕೆ, ಅದನ್ನೆಲ್ಲ ಮೇಯ್ಸೋಣ ಅಂತ ಕರ್ಕೊಂಡೋಗಿದ್ರು 2 ಮೇಕೆಯನ್ನು. ನಮ್ಮ ಹುಡುಗರೆಲ್ಲ ಸೈಕಲ್ ತುಳಿತಿದ್ರು. ನಾನು ಅಷ್ಟರೊಳಗೆ ಪೂಜೆ ಮಾಡೋಣ, ಆಮೇಲೆ ಎಲ್ಲರೂ ಕೂಡ ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಇವತ್ತು ಕೂಡ ಸಿಂಪಲ್ಲಾಗೇ ಒಂದು ದೀಪನೇ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಹೂವನೂ ಜಾಸ್ತಿ ಏನು ಇರಲಿಲ್ಲ, ರೋಸ್ ಕೂಡ ಜಾಸ್ತಿ ಇರಲಿಲ್ಲ. ರೋಸ್ ಎಲ್ಲ ಬಿಟ್ಟೇ ಇರಲಿಲ್ಲ, ಮಳೆ ಜಾಸ್ತಿ ಆಗೇನೋ ಅಥವಾ ಅವಾಗೆಲ್ಲ ಬಿಟ್ಟರೆ ಒಂದೇ ಸತಿ ಬಿಡ್ತಾ ಇರುತ್ತೆ, ಬಿಟ್ಟಿಲ್ಲ ಅಂದರೆ ಹಿಂಗೆ ಬಿಡೋದೇ ಇಲ್ಲ. ಆ ಥರ ಬಿಟ್ಟಾಗ ಜಾಸ್ತಿ ಹೂವನೇ ಸಿಕ್ಕುತ್ತೆ, ಬಿಟ್ಟಿಲ್ಲದೆ ಇರೋದಾಗ ಒಂದು ಹೂವನೂ ಇರೋದಿಲ್ಲ ರೋಸು. ಮತ್ತು ಸ್ವಲ್ಪ ಚಿಂತಾಮಣಿ ಇತ್ತಲ್ಲ, ಅದನ್ನೆಲ್ಲ ಅಂಟೆಗೆ ಅಂತ ಎತ್ತಿಟ್ಟಿದ್ದೆ. ಚುಚ್ಚಿಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಅವರೆಲ್ಲ ಮೇಕೆನೆಲ್ಲ ಮೇಯ್ಸ್ಕೊಬಂದು ಸ್ವಲ್ಪ ಇಲ್ಲೇ ಪಕ್ಕದಲ್ಲೇ ನಮ್ಮ ಹೊಲ್ದ ಪಕ್ಕನೇ ಸ್ವಲ್ಪ ಸೊಪ್ಪಿತ್ತು, ಅದನ್ನು ಕೂಡ ತಗೊಂಬಂದು ಮೇಕೆಗೆ ಹಾಕಿದ್ರು. ಆಮೇಲೆ ಮಕ್ಕಳೆಲ್ಲ ಅಲ್ಲಿ ಸೈಕಲ್ ತುಳ್ಕೊಂಡು ಆಟ ಆಡ್ತಾಯಿದ್ರು. ಮಳೆ ಬರೋಂಗಿತ್ತಲ್ಲ, ಅದಕ್ಕೋಸ್ಕರ ಅಂತ ಒಳಗಡೆ ಕರೆದು ಆಮೇಲೆ ಹೊಲ್ದ ಹತ್ರ ಹೋಗೋಣ ಅಂದ್ಬಿಟ್ಟು 3 ಜನನೂ ಹೋಗ್ತಿದ್ದೆ, ಅಂದರೆ 4 ಜನನೂ ಕೂಡ ಹೋಗ್ತಾಯಿದ್ವಿ. ನಮ್ಮ ಮನೆಯವ್ರಂತೂ ತುಂಬ ಫಾಸ್ಟಾಗಿ ಓಡಿಸ್ತಾರೆ ಗಾಡಿನ, ಹಂಗಾಗಿ ನನ್ನ ಕೈಲಿ ಕ್ಯಾಮ್ರಾ ಇಟ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಅವರೇ ವಿಡಿಯೋ ಮಾಡ್ತೀನಿ ಕೊಡು ಅಂತ ಈಸ್ಕೊಂಡ್ರು. ಇವಾಗ ಹೊಲದಲ್ಲಿ ಏನೇನಿದೆ ಅಂತ ಅದನ್ನೆಲ್ಲ ವೀಡಿಯೋಸ್ನ ಮಾಡ್ತೀನಿ. ಇದು ಪಕ್ಕದಲ್ಲೇ ನಮ್ಮ ಹೊಲದ ಪಕ್ಕದಲ್ಲಿರುವಂತಹ ಅವ್ರದ್ದು ಕಲ್ಲಲ್ಲಿ, ಅಂದರೆ ಕಲ್ಲೆಲ್ಲ ಹೊಡೆದಿರ್ತಾರಲ್ಲ, ಈಗ ಬಂಡೆ ಹೊಡೆಯೋರೆಲ್ಲ ಹೊಡಿತಾರಲ್ಲ, ಅದೆಲ್ಲ ಹೊಡೆದು ಅದೆಲ್ಲ ಅಂದರೆ ಕೆಳಗಡೆ ಹೋಗ್ಬಿಟ್ಟಿತ್ತಲ್ಲ ಕಲ್ಲು. ಅದಕ್ಕೆ ಮಳೆ ಬಂದಾಗ ನೀರು ಅಷ್ಟು ತುಂಬಿರುತ್ತೆ. ಆ ಥರ ತುಂಬಿದ್ದಾಗ ನಾವು ಬೇಕಿದ್ರೆ ಅಲ್ಲಿ ಬಟ್ಟೆ ಬೇಕಿದ್ರೆ ಒಕ್ಕೊಬೋದು, ಅಂದರೆ ಪಾತ್ರೆ ತೊಳ್ಕೊಳ್ಳೋದು. ಪಾತ್ರೆ ಯಾರೂ ತೊಳೆಯೋಕ್ಕೆ ಹೋಗಲ್ಲ, ಬಟ್ಟೆ ಬೇಕಿದ್ರೆ ಒಗಿತಾರೆ. ಮತ್ತು ಮೇಕೆ ಮೇಯ್ಸೋದು, ಆಮೇಲೆ ಮೇಕೆಗಳಿಗೆ ನೀರು ಮತ್ತು ದನ ಕರುಗಳಿಗೆ ನೀರಾಗುತ್ತೆ ಅಂದ್ಬಿಟ್ಟು ಅಲ್ಲೆಲ್ಲ ಹೋಗಿ ಬಿಡ್ತಾರೆ ದನಗಳ್ನ. ಆಮೇಲೆ ನಮ್ಮ ಹೊಲ್ದ ಪಕ್ಕದಲ್ಲಿರೋರ್ದು ಎಷ್ಟೊಂದು ಮಾವಿನಕಾಯಿ ಬಿಟ್ಟಿತ್ತು. ಅಂದರೆ ಮಾವಿನ ಹಣ್ಣಿಂದಿದು ಕಾಯಿ, ಅಂದರೆ ಚೋತಾಪುರಿ ಬೇರೆ ಇರುತ್ತೆ, ಅಂದರೆ ಗಿನ್ಮೂತಿ ಅಂತಾರೆ, ಚೋತಾಪುರಿ ಅಂತಾರೆ, ಅದೆಲ್ಲ ಬೇರೆ ಕಾಯಿಗಳು. ಮೊನ್ನೆ ತೋರಿಸಿದ್ನಲ್ಲ ಅದು ಗಿನ್ಮೂತಿ ಮಾವಿನಕಾಯಿ, ಇದು ಬಂದ್ಬಿಟ್ಟು ಹುಳಿ ಮಾವಿನಕಾಯಿ. ಅಂದರೆ ಹಣ್ಣಾದರೆ ತುಂಬ ಚೆನ್ನಾಗಿರುತ್ತೆ ಹಣ್ಣು ಮಾವಿನಕಾಯಿ. ಅಲ್ಲೇ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದು ಒಂದೇ ಗಿಡ ಅಲ್ಲ, ಇನ್ನೂ ಒಂದು 50-40 ಗಿಡನೇನೋ ಇತ್ತು. ಇದು ನಮ್ಮ ಹೊಲ. ಇದು ನಾವೇನೂ ಹಾಕಿಲ್ಲ, ನಾವು ಯಾವಾಗಲೂ ರಾಗಿ ಅಷ್ಟೇ ಹಾಕೋದು.
ಅಲ್ಲೂ ಕೂಡ ಒಂದೆರಡು ಸೀತಾಫಲ ಗಿಡ ಮತ್ತು ಹೊಂಗೆ ಗಿಡ ಮತ್ತು ಇನ್ನೊಂದು ಸ್ವಲ್ಪ ಗಿಡಗಳಿತ್ತು. ಅವನು ಕೂಡ ಹಾಕೋಣ ಅಂತ ಹಾಕಿದ್ದೀನಿ. ನೋಡಿ ಇಲ್ಲಿಂದ ಅಲ್ಲಿ ತನಕನೂ ನಮ್ಮದು ಹೊಲ ಇದೆ. ಅಂದರೆ ನಾನೇನು ತೋರಿಸಿದ್ದೀನಲ್ಲ ಸಮ ಮಾಡಿರೋದೆಲ್ಲ ಅದು ಪೂರ್ತಿನೂ ನಮ್ಮದೇ ಹೊಲ. ನೋಡಿ ಇವತ್ತೇ ನಾನು ಇದು ಪೂರ್ತಿ ವಿಡಿಯೋ ಹಾಕೋಣ ಅಂತ ಹಾಕಿದ್ದೀನಿ. ನೋಡಿ ಈ ಥರ ಅಲ್ಲಲ್ಲೇ ಒಂದು ಸ್ವಲ್ಪ ಬಂಡೆಗಳಿದೆ. ತುಂಬ ಕೂತ್ಕೊಳ್ಳೋದಕ್ಕೆ ಮತ್ತು ಊಟ ಮಾಡೋದಕ್ಕೆಲ್ಲ ಜಾಗ ಚೆನ್ನಾಗಿದೆ. ನೋಡಿ ಇಲ್ಲೆಲ್ಲ ನಾವೇನಾದರೂ ಹೊಲ್ದ ಹತ್ರ ಹೋದರೆ ಅಡುಗೆ ಏನಾದ್ರು ತೊಗೊಂಡೋದ್ರೆ ನೋಡಿ ಇಲ್ಲೇ ಕೂತ್ಕೊಂಡು ಊಟ ಮಾಡೋದು. ಈ ಕಲ್ಗಳ ಮೇಲೆಲ್ಲ ಕೂತ್ಕೊಂಡು ಊಟ ಮಾಡಿದ್ರೆ ಏನೋ ಒಂಥರ ಒಂದೆರಡು ತುತ್ತು ಜಾಸ್ತಿನೇ ಹೋಗುತ್ತೆ ಅಂತಾರಲ್ಲ ಹೊಲ್ದ ಹತ್ರ, ಹಂಗಾಗಿ ನೋಡಿ ಇದು ಹೊಂಗೆ ಮರ, ಇದು ಬೇವಿನ ಮರ ಮತ್ತು ಆ ಕಡೆ ಸೀತಾಫಲ ಗಿಡಗಳು ಒಂದೆರಡವೆ. ಇದು ಆ ಕಡೆ ನೋಡ್ತಿದ್ದೀರಲ್ಲ ಮನೆಗಳಿರೋದು, ಅದು ನಮ್ಮ ಹೊಲ್ದ ಪಕ್ಕ ಇರೋದು. ಅವರು ಅಲ್ಲಿ ಗಿಡಗಳ್ನ ಹಾಕೊಂಡವ್ರೆ, ಅಂದರೆ ತೆಂಗಿನ ಸಸಿ ಅದನ್ನೆಲ್ಲ ಹಾಕೊಂಡವ್ರೆ. ನಾವು ಕಣ ಮಾಡಿದ್ದು ನೋಡಿ ಅಲ್ಲಿ ಸಾರಿಸಿದಾರಲ್ಲ